ನಿಲ್ಲು. ನನ್ನ ಮನೆಗೆ ಏಕೆ ಬಂದಿರುವೆ ಪಾಪಿ? ನನ್ನನ್ನು ಕ್ಷಮಿಸಿ ಬಿಡು ಸತೀಶ್. ನನ್ನ ತಂಗಿ ಬಾಳನ್ನು ಹಾಳು ಮಾಡಿ ಮತ್ತೆ ಕ್ಷಮೆ ಕೇಳಲು ಬಂದಿರೇನೋ ಹೇಳಿ. ರೋಷಾಗ್ನಿ, ನಾನು ಯಾರದ ಮಾತು ಕೇಳಿ ದುಡುಕಿ ಬಿಟ್ಟೆ. ಪವಿತ್ರ ನಿಜವಾಗಲು ಅವಳ ಹೆಸರಷ್ಟೇ ಪವಿತ್ರಳು. ಸತೀಶ್, ನಾನು ಮೊದಲು ಪವಿತ್ರಳನ್ನು ನೋಡಬೇಕು. ಎಲ್ಲಿ ಅವಳು? ಅವಳ ಕಣ್ಣು ಆಪರೇಷನ್ ಆಗಿದೆ. ಒಳಗೆ ರೆಸ್ಟ್ ಬರುತ್ತಿದ್ದಾಳೆ. ಆಪರೇಷನ್ ಮಾಡಿದ ಡಾಕ್ಟರ್ ಯಾರು? ನಾನೇ. ಪ್ರಶಾಂತ್, ನೀನು? ಹೌದು, ನಾನೇ. ನಿನ್ನ ಹೊರ ಹುಟ್ಟಿದ ತಮ್ಮ. ಒಂದು ನೀನು ಮನೆಯಿಂದ ಹೊರಗಟ್ಟಿದೆಯಲ್ಲ, ಅದೇ ಡಾಕ್ಟರ್ ಪ್ರಶಾಂತ್. ಪ್ರಶಾಂತ್, ಪವಿತ್ರ ಹೇಗಿದ್ದಾಳೆ? ಚೆಕಪ್ ಮಾಡಿದ್ಯಾ? ಹಾ, ಮಾಡಿದೆ. ಆಪರೇಷನ್ ಸಕ್ಸಸ್. ಹಾಗಾದ್ರೆ ಪವಿತ್ರನ ನೋಡಬಹುದೇ? ನೋಡಬಹುದು. ರೋಷಾಗ್ನೆ, ಅತ್ತಿಗೆ ಕಣ್ಣನ್ನು ಬೆಚ್ಚು. ಅತ್ತಿಗೆ ನಿಧಾನವಾಗಿ ಕಣ್ಣು ತೆರೆ. ಇದೆಂತ ವಿಚಿತ್ರವಾಗಿದೆ. ನನ್ನ ಕಣ್ಣುಗಳು ಕಾಣ್ತಾ ಇದೆಯಪ್ಪ. ಮೈದುನ, ನನಗೆ ಕಣ್ಣು ಕಾಣ್ತಾ ಇದೆಯಪ್ಪ, ಕಣ್ಣು ಕಾಣ್ತಾ ಇದೆ. ಪವಿತ್ರ, ಇದು ನಿನ್ನ ಪ್ರೀತಿಯ ಮೈದುನನ ಕೈಗುಣ. ಪವಿತ್ರ, ನಾನು ಪವಿತ್ರ, ನಿನ್ನ ಪಾಪಿ ಗಂಡ. ನನ್ನನ್ನು ಕ್ಷಮಿಸಿ ಬಿಡು. ಛೇ, ಕ್ಷಮಿಸಬೇಕಾಗಿದ್ದು ನಾನಲ್ಲ ರೀ, ನಿಮ್ಮ ತಮ್ಮ ನಿಮ್ಮನ್ನ ಕ್ಷಮಿಸಬೇಕು. ತಮ್ಮ ಪ್ರಶಾಂತ್, ಈಗಲಾದರೂ ನನ್ನನ್ನು ಕ್ಷಮಿಸುವೆಯ? ಕ್ಷಮಿಸುವೆ, ಆದರೆ ಮತ್ತೆ ಅತ್ತೆಗೆ ಮುತ್ತೈದೆ ಭಾಗ್ಯ ಪಟ್ಟ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ ಹಾಗೆ ನನಗೆ ಈಗ ಬುದ್ಧಿ ಬಂದಿದೆ. ಪವಿತ್ರ ನನ್ನ ಹೆಂಡತಿ ಎಂದು ಒಪ್ಪಿದೆ ನನ್ನ ಮನ. ಪವಿತ್ರ ಪತಿವ್ರತೆ, ಇದನ್ನೆಲ್ಲ ಸುಮಿತ್ರ ಹೇಳಿ ಸತ್ತು ಹೋದಳು. ಇಷ್ಟೆಲ್ಲ ಆಗುವುದಕ್ಕೆ ಅವಳೇ ಕಾರಣ. ಈಗಲೇ ನೀವೆಲ್ಲ ಒಪ್ಪೋದಾದರೆ ಹೊಸ ಮಂಗಳೆ ಕಟ್ಟಿ ಹೊಸ ಬಾಳು ಕೊಡುವೆ. ಅಣ್ಣ, ಅತ್ತಿಗೆ ಮತ್ತೆ ಮುತ್ತೈದೆ ಆಗುವುದನ್ನು ನಾನು ಕಣ್ತುಂಬ ನೋಡಬೇಕು. ಹಾಗಾದರೆ ಈಗಲೇ ಹೊಸ ಮಂಗಲೆ ಕಟ್ಟಿ ಹೊಸ ಬಾಳು ಕೊಡುವೆ. ನಿಮ್ಮಂತ ಗಂಡನನ್ನು ಪಡೆದು ನನ್ನ ಬಾಳು ಸಾರ್ಥಕ ಆಯ್ತು. ನಿಜಕ್ಕೂ ನೀವು ನನ್ನ ಪಾಲಿನ ದೇವರು ಸ್ವಾಮಿ. ಪವಿತ್ರ, ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಪುಣ್ಯವಂತ. ಅಣ್ಣ, ನಾನು ಕಣ್ಣು ಬಂದ ತಕ್ಷಣ ನನ್ನ ಮನೆ ದೇವರಿಗೆ ಹೋಗಿ ತುಪ್ಪ ದೀಪ ಹಚ್ಚಿ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಣ್ಣ. ಪವಿತ್ರ, ಡಾಕ್ಟರ್ ಇನ್ನೂ ಯಾವ ದಿನ ನೀನು ರೆಸ್ಟ್ ತೆಗೆದುಕೊಳ್ಬೇಕಮ್ಮ? ಇಲ್ಲಣ್ಣ, ಅದೇನಂತ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ನನ್ನ ದೇವರಿಗೆ ಹರಕೆ ಹೊತ್ತಿದ್ದೀನಿ. ಹರಕೆಯನ್ನು ಪೂರೈಸಲೇಬೇಕು. ದಯವಿಟ್ಟು ನನ್ನನ್ನು ಯಾರೂ ತಡೆಯಬೇಡಿ. ನಾನು ದೇವರಿಗೆ ದೀಪ ಹಚ್ಚಲಿ ಬರ್ತೇನೆ. ಹೋಲಿ ಬಿಡು ರೋಷಾಗ್ನೆ, ನಡೀತೀರಿ. ಅತ್ತಿಗೆ ಒಳಗೆ ಕನ್ನಡಕ ಇದೆ, ಹಾಕಿಕೊಂಡು ಹೋಗುವ. ಬೇಡ, ಅದೇನು ಬೇಡ. ನಾನು ದೇವಸ್ಥಾನಕ್ಕೆ ಹೋಗ್ಲೇಬೇಕು, ಬರ್ತೀನಿ ಅಣ್ಣ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಆಯ್ತಮ್ಮ, ಹೋಗಿ ಬಾ. ಸರಿ ಅಣ್ಣ. ಜನ್ಮ ಈ ಚಕ್ರ ಸಮಾಧಿಯನ್ನು ನಿರ್ಮಿಸಬೇಕು. ಈ ರೋಷನ ಪುನರ್ಜನ್ಮ ಚಕ್ರ ಸಿದ್ಧನಾಗುವ ಯಮನ ಪಾಸ
ನಿನ್ನ ಪಾಲಿನ ಬೆಂಕಿ ಚೆಂದ ಬರಲಿದ್ದಾನೆ. ಅಗ್ನಿಯನ್ನು ಹೊತ್ತು ಈ ರೋಷಾಗ್ನಿಯ. ನಿಲ್ಲು, ನೀನೊಬ್ಬನ ಸೇಡಿನ ಬೆಂಕಿಯನ್ನು ಹೊತ್ತಿರುವಂತೆ ತಿಳಿದಿರುವೆಯ? ನನಗೂ ಸೇಡಿಲ್ಲವೇ? ಪವಿತ್ರವಾದ ನನ್ನ ಹೆಂಡತಿಯನ್ನು ನನ್ನಿಂದ ಅಗಲಿಸಿದ ಆ ಪಾಪಿಯ ರುಳ್ಳ ಚಂಡಾಳದ ಆತುರಿತಿದೆ ನನ್ನ ಮನ. ರಾಮ ಲಕ್ಷ್ಮಣನಂತ ಇದ್ದ ನಮ್ಮನ್ನು ಅಗಲಿಸಿದರಲ್ಲ, ಆ ಹಗೆತನ ನನ್ನಲ್ಲೂ ಇಲ್ಲವೇ? ಹೌದು, ಆ ಪಾಪಿಯ ಕುತಂತ್ರದಿಂದ ನಾವು ಬೀದಿ ಭಿಕಾರಿಗಳಾಗಿದ್ದೆವು. ಆ ದೇವರ ದಯದಿಂದ ಒಂದುಗೂಡಿದೆವು. ಇದಕ್ಕೆಲ್ಲ ಕಾರಣ ಆದ ಆ ದುಷ್ಟನಿಗೆ ಶಿಕ್ಷೆ ಆಗಲೇಬೇಕು. ಹಾಗಾದರೆ ನಡೆಯಿರಿ, ಆ ದೃಷ್ಟರಿಗೆ ಒಂದು ಗತಿ ಕಾಣಿಸೋಣ. ಜೈ ಭಾರತ.